ನಡಿಯಲ್ಲ ತಿಪ್ಪೆ ಜಲ್ದು ಯಾರ ನೋಡ್ಗಿಡ್ಯಾರು ನೋಡಕ್ಕೂ ಮೊದ್ಲು ನಡಿ ಅಲ್ಗೋಗಣ. ಅಯ್ಯೋ ಸಾವ್ಕಾರ್ರಿ, ಇತ್ಲಾಗ ಯಾರು ಬರಲ್ಲ ಬರ್ರಿ. ನಮ್ಮೂರಂತೂ ಯಾರು ಬರಲ್ಲ. ಇತ್ಲಾಗೆ ನಮ್ಮೂರವ್ರದ್ದು ಯಾರ್ದು ಹೊಲ ಇಲ್ಲ ನೋಡು, ಯಾರು ಬರಲ್ಲ. ಕೂಲಿ ಆಳುಗಳು ಬರಲ್ಲ, ಯಾರು ಬರಲ್ಲ. ಸುಮ್ಮನೆ ಬರ್ರಿ, ನೀವೇನು ಹೆದರಿಕೆ ಬೇಡ್ರಿ, ಯಾರು ನೋಡಿಲ್ಲ ನಮ್ಮನ್ನ. ಗೌರಿ ಬಾರಮ್ಮ, ಜಲ್ದ್ ಬಾ, ಯಾರನ್ನ ನೋಡಿರೆ ಕಷ್ಟ, ಜಲ್ದ್ ಹೋಗ್ಬೇಕು ನಾವು. ಅಲ್ಲ ಸಾವ್ಕಾರ್ರೆ, ಯಾವ್ದೋ ಕೊಟ್ಟಿಗೆ ಮನೆ ಐತೆ ಇರಿರಂತೆ ಅಂತೇಳಿ ಕರ್ಕೊಂಬಂದ್ರಿ. ಇಲ್ಲಿ ನೋಡಿರೆ ಎಲ್ಲ ಹೊಲ್ದಾಗ ಕರ್ಕೊಂಡು ಹೋಗ್ತಾ ಇದ್ದೀರಾ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನ ಎಲ್ಲ ಐತದು? ಇಲ್ಲೇ ಇನ್ನೇನು ಬಂತು ಕಣಮ್ಮ, ಊರ್ ಬಿಟ್ಟು ಒಂದ್ ಸ್ವಲ್ಪ ದೂರ ಅಷ್ಟೇನೆ. ಇಲ್ಲೇ ಯಾರು ಬರಲ್ಲ ನಮ್ಮೂರರು. ಅಲ್ಲ ಐತೆ ಬಾ, ತೋರಿಸ್ತೀನಿ, ನೀನೇನು ಭಯ ಪಡಕ್ ಹೋಗ್ಬೇಡ. ನಿನ್ನೊಳ್ಳೇದಕ್ಕೇನೆ ನಾವು ಹೇಳ್ತಾ ಇರೋದು. ಸಾವ್ಕಾರ್ರೆ, ನಾನು ಅಲ್ಲಿ ಹೆಂಗಿರೋದು? ನಾನು ಒಬ್ಳು ಇರ್ಬೇಕಾ ಅಲ್ಲಿ? ನನಗ್ ಭಯವಾಗ್ತೈತೆ ಸಾವ್ಕಾರ್ರೆ, ನನಗಿರಕ್ಕೆ. ನೀನು ಒಬ್ಳೆ ಏನು ಇರಬೇಡ, ನಾನು ಇರ್ತೀನಿ, ತಿಪ್ಪೆ ಇರ್ತಾನೆ, ಒಂದು ನಾಯಿನೂ ಐತೆ. ನೀನೇನು ಭಯ ಪಡಕ್ ಹೋಗ್ಬೇಡ, ಒಂದು 2 ದಿವಸ ಅಷ್ಟೇನೆ ಅಲ್ಲಿರು. ಆಮೇಲೆ ಊರಾಗ ಬರೀವಂತೆ. ಊರಾಗ ಒಂದು ಮನೆ ಐತೀನಿ, ಒಂದು ಹಳೆ ಮನೆ ಅಂದ್ರೆ ಅದು ಬೀಳಂಗೈತಿ, ಅದಕ್ಕೇನೆ ಇಲ್ಲಿ ಕರ್ಕೊಂಬಂದಿದ್ದು. ಒಂದು 2 ದಿವಸ ಇಲ್ಲಿರು. ನಿಮ್ಮ ಅತ್ತಿಗೆಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು. ಏನು ಅಲ್ಲಸ್ಮಕ್ಕೂ ಬುದ್ಧಿ ಕಲ್ಸಕ್ಕ ನನ್ನ ಇಲ್ಲಿ ಕರ್ಕೊಂಬಂದಿರೋದು ನೀವು? ಬೇಡ ಸಾವ್ಕಾರ್ರೆ, ಈಗ್ಲೇ ನಾನು ಅನ್ಭವಿಸ್ತಾ ಇದ್ದೀನಿ. ಇನ್ನ ನಾನು ಅನ್ಭವಿಸಕ್ಕೆ ತಯಾರಿಲ್ಲ ಸಾವ್ಕಾರ್ರೆ, ಏನು ಬೇಡ. ಬರ್ರಿ, ನಾ ಊರಿಗೆ ಹೋಗ್ತೀನಿ, ನನ್ನ ಗಂಡನ ಮನೆಗೆ ಹೋಗ್ತೀನಿ. ಹೆಂಗೋ ಅತ್ಲಾಗೆ ಮನೆ ಕೆಲಸದಳಾಗಿದ್ರು ಪರವಾಗಿಲ್ಲ, ನಾನು ನನ್ನ ಗಂಡನ ಮನೆಗೆ ಹೋಗಿ ಅಲ್ಲೇ ಇರ್ತೀನಿ. ಇಂಥ ಕೆಲಸ ಬೇಡ ಸಾವ್ಕಾರ್ರೆ, ಈಗಲೇ ನಾನು ಅನುಭವಿಸ್ತಾ ಇದ್ದೀನಿ. ಅವ್ರನ್ನೆಲ್ಲರನ್ನೂ ಎದುರಾಕೊಂಡು ಇನ್ನ ನಾನು ನಿಮ್ಮ ಮಾತು ಕೇಳ್ಕೊಂಡು ಅವ್ರಿಗೆ ನಾನು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಇದು ಮಾಡಿರಿ. ನನ್ನ ಜೀವನ ಇನ್ನ ಏನಾಗುತ್ತೋ ಏನೋ, ನನಗೆ ಯಾಕೋ ಭಯವಾಗ್ತೈತೆ ಸಾವ್ಕಾರ್ರೆ, ಇದೆಲ್ಲ ಬೇಡ. ನೀನೇನು ಹೆದರ್ಕಬೇಡ, ಸುಮ್ಮನೆ ಬಾರಮ್ಮ, ನನ್ನ ಮಾತು ಕೇಳು. ನಿನ್ನ ಜೀವನ ಇಂಥ ಪರಿಸ್ಥಿತಿ ಬರಬೇಕು ಅಂದ್ರೆ ನಿಮ್ಮ ಮತ್ತಿಗೆನೆ ಕಾರಣ. ಅದು ನಿನಗೆ ಗೊತ್ತೋ ಇಲ್ವೋ? ಮತ್ತಿಗೆನೆ ತಾನೇ ನಿನ್ನ ಗಂಡುಗೆ 2ನೇ ಮದುವೆ ಆಗಿರೋ ಥರ ನಾಟಕ ಮಾಡು ಅಂತ ಹೇಳ್ಕೊಟ್ಟಿದ್ದು. 2ನೇ ಮದುವೆ ಆಗುವಂತನೂ ಅವಳೇ ಹೇಳ್ಕೊಟ್ಟಿರ್ತಾಳೆ. ಯಾರಿಗೂ ಗೊತ್ತಾಗದಂಗೆ ನಾನು ಮಾಡಿಲ್ಲ ಅಂಬ ಥರ ನಾಟಕ ಮಾಡ್ತಾ ಇದ್ದಾಳೆ ಅಷ್ಟೇನೆ. ನಿನಗೆ ಗೊತ್ತಿಲ್ಲದೆ ಇರೋದ ಅದೆಲ್ಲನಾ? ಹೇಳು. ಅಷ್ಟೆಲ್ಲ ಗೊತ್ತಿರೋದಕ್ಕೆ ತಾನೇ ನೀನು ನಿಮ್ಮ ಅತ್ತಿಗೆತಾಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದು. ನೋಡು, ಹೊಲನಾದ್ರೂ ಸಿಗುತ್ತೆ ಅಂತೇಳಿ ನೀನು ಅರ್ಜಿ ಹಾಕಿದೆ, ಅದನ್ನು ಸಿಗ್ದಂಗೆ ಮಾಡಿಳು. 5 ಎಕರೆ ಹೊಲನ ನಿಮ್ಮ ಅತ್ತಿಗೆ ಅವಳ ಹೆಸರಿಗೆ ಮಾಡಿಸ್ಕೊಂತ ಇದ್ದಾಳೆ. ಇದೆಲ್ಲನ ನಿನ್ನ ಮನೆ ಬಿಟ್ಟು ಓಡಿಸಿ ಅವಳು ಮನೆ ಯಜಮಾನಿ ಆಗಬೇಕು ಅಂತನ ಪ್ಲಾನ್ ಮಾಡಿರೋದು ನಿಮ್ಮ ಅತ್ತಿಗೆ. ನೀನಿನ್ನ ನಿಮ್ಮ ಅತ್ತಿಗೆ ಒಳ್ಳೆಯವಳು ಅಂತ ಅನ್ಕೊಂಡಿದ್ಯೇನು? ಎಂದಕ್ಕೂ ಒಳ್ಳೆಯವಳಾಗಕ್ಕೆ ಸಾಧ್ಯನೇ ಇಲ್ಲ ಅವಳು. ನನಗೆ ಎಷ್ಟು ಅವಮಾನ ಮಾಡ್ಯಾಳ ಅವಳು. ನಿನ್ನ ಬಿಟ್ಬಿಡ್ತಾಳ? ನಿನ್ನ ಸಾಯ್ಸಕ್ಕೂ ಯೋಸಲ್ಲ ಅವಳು. ಬಾ, ನಿನ್ನ ಜೀವನ ನಾನು ಸರಿ ಮಾಡ್ತೀನಿ, ನಾನು ಹೇಳ್ದಂಗೆ ಕೇಳು ಸುಮ್ಮನೆ. ಸಾವ್ಕಾರ್ರೆ, ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಯಾರನ್ನ ನೋಡ್ಬಿಡ್ತಾರೆ. ಬರ್ರಿ, ಮೊದ್ಲು ಆಗ ಕೊಟ್ಟಿಗೆ ಮನೆ ತಕ್ಕ ಹೋಗಿ ಆಮೇಲೆ ಮಾತಾಡಿವ್ರಂತೆ. ಕರ್ಕೊಂಬರ್ರಿ ಆ ಗೌರಮ್ಮನೂ. ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ನಿಂತಿದ್ರಲ್ಲ ದಾರಿಗೆ, ಯಾರನ್ನ ನೋಡಿರಿ. ಕಣಮ್ ಗೌರಿ, ಬಾ ಹೋಗೋಣ, ಅಲ್ಲಿ ಮಾತಾಡೋಣ, ಎಲ್ಲ ಹೇಳ್ತೀನಿ. ಬಾ, ಯಾಕೆ ಕರ್ಕೊಂಬಂದೆ ಅಂತಾನ ಬಾ ಹೇಳ್ತೀನಿ. ನೀನೇನು ಭಯ ಪಡಕ್ ಹೋಗ್ಬೇಡ, ನಾನು ಇದ್ದೀನಿ. ನೋಡಮ್ ಗೌರಿ, ಇದೆ ಚೆನ್ನಾಗೈತೆ, ಇದೇನು ಸೋರಲ್ಲ, ಏನೂ ಇಲ್ಲ, ಇಲ್ಲೇನು ಭಯ ಪಡಂಗೂ ಇಲ್ಲ. ಯಾವಾಗ್ಲೂ ತಿಪ್ಪೆ ಇಲ್ಲೇ ಇರ್ತಾನೆ ನಿನ್ ಜೊತೆಗೆ. ನೀನೇನು ಹೆದರ್ಕಬೇಡ, ಒಂದ್ 2 ದಿವಸ ಇಲ್ಲಿರು ಸಾಕು. ಆಮೇಲೆ ಊರಕ್ ಬರಿವಂತೆ. ಅಲ್ಲ ಸಾವ್ಕಾರ್ರೆ, ನಾನಿಲ್ಲಿದ್ರೆ ನಮ್ಮ ಅತ್ತಿಗೆಗೆ ಹೆಂಗ್ ಬುದ್ಧಿ ಕಲಿಸ್ತೀರಾ ನೀವು? ನೀವು ಏನ್ ಮಾಡ್ತಾ ಇದ್ದೀರಾ ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಸರಿ, ಒಂದಿಷ್ಟು ಸರಿಯಾಗಾದ್ರೂ ಹೇಳ್ರಿ. ನೋಡಮ್ಮ, ನಿಮ್ಮ ಅತ್ತಿಗೆ ಮೇಲೆ ನಿನಗೆ ಸಿಗ್ತೈತೆ ತಾನೆ? ನಿಮ್ಮ ಅತ್ತಿಗೆಯಿಂದಾನೆ ತಾನೆ ನಿನ್ ಜೀವನ ಹಿಂಗಾಗಿರೋದು. ಹೇಳು, ನಿಜ ಹೇಳಮ್ಮ, ನಿಮ್ಮ ಅತ್ತಿಗೆನೆ ತಾನೆ ನಿನ್ನ ಪರಿಸ್ಥಿತಿ ಕಾರಣ? ಅದು ಸಾವ್ಕಾರ್ರೆ, ಅದು ಒಂದ್ ರೀತಿಲಿ ಅವಳೇ ಕಾರಣ ನಿನ್ ಪರಿಸ್ಥಿತಿಗೆ. ಏನ್ ಮಾಡೋದು, ನಮ್ಮ ಅಮ್ಮನೂ ನಮ್ಮ ಅಣ್ಣನೂ ಅವಳ ಮಾತೇ ನಂಬ್ತಾರೆ. ಅದಕ್ಕೆ ನನ್ನ ಮಾತು ನಂಬಲ್ಲ ಯಾರೂ. ಇನ್ನೇನ್ ಮಾಡೋದು ಬಿಡಿ, ಯಾರಾದ್ರೂ ಕಾರಣ ಆಗಿರ್ಲಿ ಹೇಳು. ಈಗ ಇನ್ನೇನ್ ಮಾಡಕ್ಕಾಗುತ್ತೆ, ನಾನು ಬೀದಿಗೆ ಬಿದ್ಬಿಟ್ಟಿದ್ದೀನಿ. ಅದಕ್ಕೆ ಮತ್ತೀಗ ಅಂತವಳಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕೋ ಬೇಡವೋ? ಶಿಕ್ಷೆನ ನಾನೇನ್ ಶಿಕ್ಷೆ ಕೊಡಕ್ಕಾಗುತ್ತೆ ಸಾವ್ಕಾರ್ರೆ? ನನ್ನ ಜೀವನನೇ ನಾನು ನೋಡ್ಕೊಂಬಕ್ಕಾಗ್ತಿಲ್ಲ, ಇನ್ನು ಅವಳಿಗೆ ನಾನು ಅಂತ ಶಿಕ್ಷೆ ಕೊಡಕ್ಕಾಗುತ್ತೆ ಹೇಳ್ರಿ? ಅದಕ್ಕೆ ಕಣಮ್ಮ ಗೌರಿ, ನೀನು ಒಬ್ಳು ಕೈಲಿ ಆಗಲ್ಲ ಅಂತ ಹೇಳಿನೇ ಮತ್ತೀಗ ಸಾವ್ಕಾರರು ನಿನ್ ಪರವಾಗಿ ನಿಂತಿರೋದು. ನಿನಗೆ ನ್ಯಾಯ ಕೊಡಿಸ್ತಾರೆ, ಅವಳಿಗೆ ಶಿಕ್ಷೆ ಆಗಂಗೆ ಮಾಡ್ತಾರೆ. ಅಲ್ಲಸ್ಮಕ್ಕೂಗೆ ನೀನೇನು ಯೋಚನೆ ಮಾಡಬೇಡ, ನಮ್ಮ ಸಾವ್ಕಾರರು ಹೇಳ್ದಂಗೆ ಕೇಳು ಅಷ್ಟೇ ಸಾಕು. ಕೇಳ್ತೀಯ ತಾನೆ ಸಾವ್ಕಾರ ಹೇಳ್ದಂಗೆ? ನೋಡು, ಅವ್ರು ಹೇಳ್ದಂಗೆ ಕೇಳಿರಿ, ನಿನ್ನ ಜೀವನಕ್ಕೊಂದು ದಾರಿ ಮಾಡ್ತಾರೆ ನನ್ನ ಸಾವ್ಕಾರರು. ನಿನಗೆ ಬೇಕಂದ್ರೆ ಒಂದು 1/2 ಎಕರೆ ಹೊಲನೂ ಕೊಡ್ತಾರೆ. ಒಂದು ಹಳೆ ಮನೆ ಐತೆ ಊರಾಗೆ, ಅದನ್ನು ಬೇಕಂದ್ರೆ ಕೊಡ್ತಾರೆ. ನಮ್ಮ ಸಾವ್ಕಾರರು ಹೇಳ್ದಂಗೆ ಕೇಳು ಸುಮ್ಮನೆ. ಏನು ಸಾವ್ಕಾರ್ರೆ, ನನಗೆ ಹೊಲನೂ ಮನೇನು ಕೊಡ್ತೀರಾ? ನೀವ್ ಹೇಳ್ದಂಗೆ ಕೇಳಿರಿ, ನಿಜಾನ ಸಾವ್ಕಾರ್ರೆ? ಅಂದ್ರೆ ಹೊಲ ಕೊಡಕ್ಕಾಗುತ್ತೋ ಇಲ್ವೋ ಹೇಳಕ್ಕಾಗಲ್ಲ, ಮನೆ ಅಂತೂ ಗ್ಯಾರಂಟಿ ಕೊಡ್ತೀನಮ್ಮ.
ನಿನಗೆ ಕೊಡ್ತೀನಿ, ಆ ಮನೆಯಾಗ ಇತ್ಕೊಂಡು ಹೆಂಗೋ ಜೀವನ ಮಾಡ್ಕೋಬೋದು. ನಮ್ಮ ಹೊಲ್ದಾಗ ಯಾವಾಗಲೂ ಕೆಲಸ ಇರುತ್ತೆ, ನಮ್ಮ ಹೊಲ್ದಾಗ ಕೆಲಸ ಮಾಡ್ಕೊಂಡು ಒಂದು ಎಮ್ಮೆ ಕೊಡಿಸ್ತೀನಿ, ಎಮ್ಮೆಗೆ ಹಾಲು ಹಾಕ್ಕೊಂಡು ನಿನ್ನ ಜೀವನನ ಮಾಡ್ಕೊಂಡಿರ್ಬೋದು. ಯಾರ ಹಂಗನಾಗೂ ಇರೋ ಪರಿಸ್ಥಿತಿ ಬರಲ್ಲ ಅವಾಗ. ನೋಡು, ನೀನು ಯಾವ್ದು ಮನೆ ಇಲ್ಲ ಗತಿ ಇಲ್ಲ ಅಂತೇಳಿ ಆ ಸಾಕಮ್ಮನ ಮನೆಗೆ ಹೋದೆ. ಆ ಸಾಕಮ್ಮ ನಿಂತಾಗಿರೋ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ಮನೆ ಬಿಟ್ಟು ಓಡಿಸಿಳು. ಅಂಥ ಪರಿಸ್ಥಿತಿ ಬರಲ್ಲ ನಿನಗೆ. ನಿನ್ನ ಹೆಸರಿಗೇನೆ ಮನೆ ಬರ್ಕೊಡ್ತೀನಿ, ಆ ಮನೇನ ಅದ್ರಾಗೆ ನೀನೇ ಇರುವೆಂತಿ. ಅವಾಗ ನಿಮ್ಮ ಮತ್ತಿಗೇನು ಕೇಳೋ ಅವಶ್ಯಕತೆ ಇರಲ್ಲ, ನಿಮ್ಮ ಅಣ್ಣ ಇನ್ನೂ ಬೇಡ್ಕಮ್ಮ ಅವಶ್ಯಕತೆ ಇರಲ್ಲ, ನಿನ್ನ ಗಂಡನೂ ಅವಶ್ಯಕತೆ ಇರಲ್ಲ. ಅವಾಗ ನೀನು ಒಬ್ಬಳೇ ಜೀವನ ಮಾಡ್ಬೋದು. ಆಮೇಲೆ ನೋಡೋಣ, ಅದೇಲಿ ಅರ್ಧ ಎಕರೆ ಹೊಲನೂ ನಿನ್ನ ಹೆಸ್ರಿಗೆ ಬರೆಯೋಕ್ಕೆ ನೋಡ್ತೀನಿ, ಆದರೆ ಬರ್ಕೊಡ್ತೀನಿ. ಇಲ್ದಿದ್ರೆ ಮನೆ ಅಂತೂ ಗ್ಯಾರಂಟಿ ಕೊಡ್ತೀನಮ್ಮ. ಇಷ್ಟು ಭರವಸೆ ಕೊಡ್ತೀನಿ ನಾನು ಹೇಳ್ದಂಗೆ ಕೇಳಿರಿ. ನೋಡಿ, ಯೋಚನೆ ಮಾಡು ಏನು ಮಾಡ್ತೀಯಾ ಅಂತನ. ಸರಿ ಸಾವುಕಾರೆ, ನೀವು ಇಷ್ಟೆಲ್ಲನ ನನಗೆ ಅನುಕೂಲ ಮಾಡ್ಕೊಡ್ತೀರಾ ಅಂತಂದ್ರೆ ನಾನು ಯಾಕೆ ನಿಮ್ಮ ಮಾತು ಕೇಳಲ್ಲ ಹೇಳ್ರಿ. ನಾನು ಏನು ಮಾಡಬೇಕು ಅಂತ ಹೇಳ್ರಿ, ನೀವೇನು ಹೇಳಿರೋ ಕೇಳ್ತೀನಿ. ಆದರೆ ನನ್ನ ಜೀವನಕ್ಕೊಂದು ದಾರಿ ಮಾಡಿಕೊಡ್ರಿ, ಅಷ್ಟೇ ಸಾಕು. ನಾನು ಯಾರ ಹಂಗನಾಗೂ ಬದುಕಕ್ಕೆ ಇಷ್ಟಪಡಲ್ಲ. ನೋಡಮ್ ಗೌರಿ, ನಿನಗೆ ಸಹಾಯ ಮಾಡ್ತಾ ಇರೋದು ಆಮೇಲೆ ನಿಮ್ಮ ಅತ್ತಿಗೆಗೆ ಬುದ್ಧಿ ಕಲಿಸ್ಬೇಕು ಅಂತನ ಯೋಚನೆ ಮಾಡ್ತಾ ಇರೋದ್ರಾಗೆ ನನ್ನ ಸ್ವಾರ್ಥನೂ ಇದೆ. ನಿಮ್ಮ ಅತ್ತಿಗೆಯಿಂದನ ನನಗೂ ನನ್ನ ಮನೆಯವ್ರಿಗೂ ನನ್ನ ಹೆಂಡ್ತಿಗೂ ಎಷ್ಟೆಲ್ಲ ಅವಮಾನ ಆಗೈತೆ ಈ ಊರಾಗೆ. ಅದಕ್ಕೇನೆ ಒಳ್ಳೆ ಸಮಯ ಸಿಗಬೇಕು, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಿಮ್ಮ ಅತ್ತಿಗೆಗೆ ಅಂತ ಹೇಳಿ ಕಾಯ್ತಿದ್ದೆ. ಹೆಂಗೂ ಇವಾಗ ನಿನಗೂ ಅನ್ಯಾಯ ಆಗೈತಿ, ನನಗೂ ಅವಮಾನ ಆಗೈತಿ ಅವಳಿಂದನ. ಅದಕ್ಕೇನೆ ನಾವಿಬ್ರು ಸೇರ್ಕೊಂಡು ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾನು ಹೇಳಿದ ಕೆಲಸ ಮಾಡು, ಅಷ್ಟೇ ಸಾಕು. ನೀನು ಒಂದೆರಡು ದಿವಸ ಇಲ್ಲೇ ಇರು, ಯಾರ ಕಣಿಗೂ ಕಾಣಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಸಾವುಕಾರ್ರೆ, ತಿರ್ಗನ ನಾನು ನಮ್ಮ ಅತ್ತಿಗೆ ವಿರುದ್ಧ ಹಿಂಗೆಲ್ಲ ಮಾಡಿರಿ ನಮ್ಮ ಅಣ್ಣಗೂ ನಮ್ಮ ಅಮ್ಮಗೂ ಗೊತ್ತಾದ್ರೆ ಅವ್ರು ನನ್ನ ಇನ್ನ ದ್ವೇಷ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಸರಿನೋ ತಪ್ಪೋ ನನಗಂತೂ ಯಾಕೋ ಭಯವಾದಂಗೆ ಆಗ್ತಿದೆ ಸಾವುಕಾರ್ರೆ, ಹಿಂಗೆಲ್ಲ ಮಾಡೋದು. ನೋಡಮ್ಮ, ನೀನೇನು ಎದ್ರಕಮಕ್ಕೆ ಹೋಗ್ಬೇಡ. ನಿಮ್ಮ ಅಣ್ಣ ಏನು ನಿಮ್ಮ ಅಮ್ಮ ಏನು ಅಂಬಲ್ಲ, ಯಾರಿಗೂ ಗೊತ್ತೂ ಆಗಲ್ಲ. ಗೊತ್ತಾದ್ರೂ ಅವ್ರು ಏನು ಮಾಡೋಕ್ಕಾಗಲ್ಲ. ನೀನೇನು ಅವ್ರ ಮನೆಗೆ ಹೋಗ್ತೀಯ ತಿರ್ಗಾನ, ನಾನು ಮನೆ ಕೊಡ್ತೀನಿ ತಾನೆ. ಆ ಮನೆಯಾಗ ನಿನಗೆ ಬೇಕಾದ ಸಾಮಾನು ಕಾಳು ಕಡಿ ಎಲ್ಲ ಕೊಡ್ತೀನಿ ಮಾಡ್ಕೊಂಡು ಉಂಬಕ್ಕೆ. ಇನ್ನೇನು ಬೇಕು ಹೇಳಿ ನಿನಗೆ ನಾನೇ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ಈಗ ಮಾತಾಡ್ಸಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಹೇಳು. ನಿಮ್ಮ ಅತ್ತಿಗೆ ನಿನಗೆ ಅವಮಾನ ಮಾಡಿ ನಿನ್ನ ಜೀವನ ನಾನು ನರಕ ಮಾಡಿದಳು ತಾನೆ. ಇವಾಗ ನಿಮ್ಮ ಅತ್ತಿಗೆಗೆ ಪಾಠ ಕಲಿಸ್ಬೇಕೋ ಬೇಡವೋ ನೀನು? ಸರಿ ಸಾವುಕಾರ್ರೆ, ನೀವು ಹೇಳ್ದಂಗೆ ಆಗ್ಲಿ. ನಾನು ನೀವು ಹೇಳೋವರೆಗೂ ಈ ಮನೆ ಬಿಟ್ಟು ಹೊರಕ್ಕೆ ಬರಲ್ಲ, ಒಳಗೆ ಇರ್ತೀನಿ. ಸರಿ, ಒಳಗೆ ಇರು. ಈಗ ಒಂದು ಚೀಟಿ ತಕ, ಒಂದು ಚೀಟಿನೂ ಒಂದು ಪೆನ್ನು ಕೊಡ್ತೀನಿ, ಅದ್ರಾಗೆ ನೀನು ಬರಿ. ನಾನು ಹಿಂಗೆ ಸಾಯಕ್ಕೆ ಹೋಗ್ತಾ ಇದ್ದೀನಿ, ನಾನು ಹುಡುಕ್ಬೇಡ್ರಿ. ನಾನು ಎಲ್ಲಿ ಸಾಯ್ತೀನಿ ಹೆಂಗೆ ಸಾಯ್ತೀನಿ ಅಂತನೂ ನಾವು ಏನು ಯಾರಿಗೂ ಹೇಳೋದಿಲ್ಲ. ನನ್ನ ಸಾವಿಗೆ ನಮ್ಮ ಅತ್ತಿಗೆ ಲಸ್ಮಕ್ಕನೇ ಕಾರಣ. ಅವಳಿಂದನೇ ನಾನು ಅವಮಾನ ಅನುಭವಿಸ್ದೆ. ಅವಳೇನೆ ಯಾವಾಗ್ಲೂ ನನ್ನ ಎಲ್ಲಾದರೂ ಸತ್ತು ಹೋಗು, ನೀನು ಸಾಯ್ಲಿ ಅಂತಾನೆ ನಾನು ನಿನ್ನ ಮನೆಯಿಂದ ಹೊರಕ್ಕೆ ಹಾಕಿದ್ದು ಅಂತ ಹೇಳಿ ಚಿತ್ರ ಹಿಂಸೆ ಕೊಡೋಳು. ನನಗಂತೂ ಯಾಕಾದರೂ ಬದುಕಿದ್ದೀನೋ ಅಂತ ಅನ್ನಿಸ್ಬಿಡೋದು. ಹಂಗಾಗಿ ನಮ್ಮ ಅತ್ತಿಗೆಯಿಂದನೇ ನಾನು ಸಾಯ್ತಾ ಇದ್ದೀನಿ. ನನ್ನಂತೂ ಯಾರು ಹುಡ್ಕಕ್ಕೆ ಹೋಗ್ಬೇಡ್ರಿ, ನಾನು ಎಲ್ಲೋ ಒಟ್ಟಿನಲ್ಲಿ ಸಾಯ್ತೀನಿ. ನನ್ನ ಸಾವು ಹೆಂಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ಚೀಟಿನ ಬರೆದು ನಿನ್ನ ಬ್ಯಾಗ್ ಐತಲ್ಲ ಆ ಬ್ಯಾಗ್ನ ಕಿಕ್ಕು. ಆಮೇಲೆ ನೋಡು ಅವಳನ್ನ ಏನು ಮಾಡ್ತೀನಿ ಅಂತಾನ. ನಾನು ಸತ್ತೋಗ್ತೀನಿ ಅಂತ ಚೀಟಿ ಬರ್ದಿಕ್ಬೇಕಾ ಸಾವುಕಾರ್ರೆ? ಮತ್ತೆ ನಾನು ಮತ್ತೆ ಮನೆಗೆ ಹೆಂಗ್ ಬರೋದು ಊರಕ್ಕೆ? ಸತ್ತೋಗಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ತಿರ್ಗಾ ನಾನು ಯಾರಿಗಾದ್ರೂ ಕಾಣಿಸಿದ್ರೆ ನನ್ನ ಮೇಲೆ ಅನುಮಾನ ಬರಲ್ವಾ? ಸಾವುಕಾರ್ರೆ, ಏನ್ ಮಾಡ್ತಾ ಇದ್ರ ನೀವು? ನೀನು ಹಂಗೆ ಚೀಟಿ ಬರ್ದಿಕ್ತೀಯಲ್ಲ, ಅವಾಗ ನಾನು ನಿಮ್ಮ ಅಮ್ಮಗೂ ನಿಮ್ಮ ಅಣ್ಣಗೂ ಹೇಳ್ತೀನಿ, ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಅಂತಾನ. ಇಲ್ಲ ಅವರೇ ನಾನು ಕೊಡಲಿಲ್ಲ ಅಂತಂದರೆ ನಾನೇ ಹೋಗಿ ಪೊಲೀಸ್ನ ಕರ್ಕೊಂಬಂದು ನಿಮ್ಮ ಅತ್ತಿಗೆನ ಅರೆಸ್ಟ್ ಮಾಡಿಸ್ತೀನಿ. ಹಿಂಗೆ ನಾದಿನಿ ಸಾವಿಗೆ ಇವಳೇ ಕಾರಣ ನೋಡ್ರಿ ಚೀಟಿನ ಅಂತ ಹೇಳಿ ತೋರಿಸ್ತೀನಿ. ಅವಾಗ ನಿಮ್ಮ ಅತ್ತಿಗೆನ ಪೊಲೀಸ್ನವ್ರು ಒದ್ದು ಎಳ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಆಮೇಲೆ ನಾನು ಹೆಂಗ್ ಬರೋದು? ಎಷ್ಟು ದಿನ ಅಂತ ಇಲ್ಲೇ ಬಚ್ಚಿಕೊಂಡಿರಕ್ಕಾಗುತ್ತೆ ಸಾವುಕಾರ್ರೆ? ಆಮೇಲೆ ಒಂದು ವಾರ ಆದಮೇಲೆ ನೀನು ಎಲ್ಲೋ ಇದ್ದೆ, ನಾನು ಹಿಂಗೆ ಯಾವುದೋ ನದಿಯಕ್ಕೆ ಹೋಗಿ ಬಿದ್ದಿದ್ದೆ, ಯಾರೋ ನಾನು ಕಾಪಾಡಿ ಅಲ್ಲೇ ಇಕ್ಕೊಂಡು ಚೆನ್ನಾಗಾದ್ಮೇಲೆ ನನಗೆಲ್ಲ ನೆನಪಾಗಿ ತಿರ್ಗಾ ಬಂದೆ ಅಂತ ಹೇಳು. ನಮ್ಮ ಅತ್ತಿಗೆಯಿಂದನೇ ನಾನು ಸಾಯಕ್ಕೆ ಹೋಗಿದ್ದೆ ಅಂತ ಸುಳ್ಳು ಹೇಳು ನೀನು, ಅಷ್ಟೇನೆ. ಆವಾಗ ನಿಮ್ಮ ಅಮ್ಮನೂ ನಿಮ್ಮ ಅಣ್ಣನೂ ನಂಬ್ತಾರೆ, ಪೊಲೀಸ್ನವರು ನಂಬ್ತಾರೆ. ಆವಾಗ ನಿಮ್ಮ ಅತ್ತಿಗೆ ಜೈಲ್ನಾಗೆ ಇರ್ತಾಳೆ, ನೀನು ಅವಾಗ ಆರಾಮಾಗಿರ್ಬೋದು. ಸಾವುಕಾರ್ರೆ, ಇದು ತಪ್ಪಲ್ವಾ? ಅದು ಯಾಕಮ್ಮ ತಪ್ಪಾಗುತ್ತೆ ಗೌರಿ? ನಿನಗೆ ಅನ್ಯಾಯ ಮಾಡಿರೋಳಿಗೆ ನೀನು ಮರುಗ್ತಾ ಇದೆಯಾ? ಅಲ್ಲ, ನಿಮ್ಮ ಅತ್ತಿಗೆಗೆ ನಿನ್ನ ಮೇಲೆ ಒಂದಿಷ್ಟಾದ್ರೂ ಪ್ರೀತಿ ಇಲ್ಲ, ನಾದ್ನಿ ಎಂಬುದು. ಮನೆಯಿಂದ ಬಿಟ್ಟು ಓಡಿಸಿದಾಳೆ ಅಂತಳ ಬಗ್ಗೆ ನೀನು ಅಯ್ಯೋ ಅಂತೀಯಲ್ಲ. ನಾನು ಹೇಳ್ದಂಗೆ ಕೇಳು ಸುಮ್ಮನೆ. ಅವಾಗ ನೀನು ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮನ ದೃಷ್ಟಿಗೂ ಒಳ್ಳೆಳಾಗಿರ್ತೀಯ. ಅವರು ನಿನ್ನ ಮನೆಗೆ ಸೇರಿಸ್ಕೋಬೋದು. ನಿಮ್ಮ ಅತ್ತಿಗೆ ಯಾವಾಗ ಪರ್ಮನೆಂಟಾಗಿ ಜೈಲ್ನಾಗಿರ್ತಾಳೆ, ನೀನು ಅವಾಗ ಆರಾಮಾಗಿರ್ಬೋದು. ನೋಡಿ ಯೋಚನೆ ಮಾಡಮ್ಮ, ನಿನ್ನೊಳ್ಳೇದಕ್ಕೆ ನಾನು ಹೇಳ್ತಿರೋದು. ನಿನಗೂ ಒಳ್ಳೇದಾಗುತ್ತೆ, ನನಗೂ ಅವಮಾನ ಆಗಿದ್ದಕ್ಕೆ ಸೇಡ್ ತೀರಿಸ್ಕೊಂಡಂಗಾಗುತ್ತೆ. ಸರಿ ಸಾವುಕಾರ್ರೆ, ನೀವು ಹೇಳ್ದಂಗೆ ಆಗಲಿ.
ಸರಿ ಹೋಗು, ತಿಪ್ಪೆ ಒಂದು ಪೆನ್ನು ಚೀಟಿನೂ ಕೊಡ್ತಾನೆ, ಅದ್ರಾಗೆ ನಾನು ಹೇಳ್ದಂಗೆ ಬರೆದು ಚೀಟಿ ತಗೊಂಬಂದು ಕೊಡು ನನ್ನ ಕೈಗೆ. ಆಮೇಲೆ ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂತೀನಿ. ಬಾರಮ್ ಗೌರಿ, ಕೊಡ್ತೀನಿ ಬಾ. ಪೆನ್ನು ಚೀಟಿನೂ ಇಲ್ಲೇ ಇಕ್ಕಿದ್ದೀನಿ, ಐತೆ. ತಡ್ಕೆಗೆ ಸಿಕ್ಸಿದ್ದೆ ಒಂದು ಎಕ್ಸೈಜನು ಸಣ್ಣದು, ಒಂದು ಪೆನ್ನು ಐತೆ, ಕೊಡ್ತೀನಿ ಬಾ. ಸಾವುಕಾರರು ಹೇಳ್ದಂಗೆನೆ ಬರ್ಕೊಡಿವಂತೆ. ನಿನ್ನ ಕೈ ಯಾರೇ ಬರದ್ರೇನೆ ನಂಬಿಕೆ ಬರೋದವ್ರಿಗೆ, ಇದನ್ನ ಗೌರಿನೇ ಬರ್ದಿರೋದು ಅಂತಾನ. ಬಾ. ಲಸ್ಮಕ್ಕ, ನಾನು ಕಾಯ್ತಾ ಇದ್ದೆ ನಿನ್ನ ಮ್ಯಾಲೆ ಯಾವಾಗ ಸೀಟ್ ತೀರಿಸ್ಕೆಮನ, ಯಾವಾಗ ನನಗೆ ಒಂದು ಬ್ರಹ್ಮಾಸ್ತ್ರ ಸಿಗುತ್ತೆ ಅಂತಾನ. ಈ ಗೌರಿ ಮೂಲಕ ನನಗೆ ಬ್ರಹ್ಮಾಸ್ತ್ರ ಸಿಕ್ಕಂಗಾಗೈತಿ. ಈಗ ಬಿಡ್ತೀನಿ ನೋಡು ಬ್ರಹ್ಮಾಸ್ತ್ರನ, ಹೆಂಗೆ ಸುಟ್ಟು ಬೂದಿ ಆಗ್ತೀಯ ಅಂತಾನ. ಈ ಸಾವುಕಾರ ಅಂದ್ರೆ ಏನು ಅಂತಾನ ನಿನ್ಗೆ ಇವಾಗ ಅರ್ಥ ಆಗುತ್ತೆ. ಜೈಲ ಕೊಳಿಯಾಗಿ ಮಾಡ್ತೀನಿ, ನೋಡ್ತಾ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.